ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ರಚನೆಯ ಸರ್ಕಸ್ ಮುಂದುವರಿತಾನೆ ಇದೆ. ಇದುವರೆಗೂ ಕೂಡ ವಿಜಯ್ಗೆ ವಿಸಿಕೆ ಬೆಂಬಲ ಬಹುತೇಕ ಫಿಕ್ಸ್ ಆಗಿದೆ. ಬಟ್ ಅಧಿಕೃತವಾಗಿ ಆ ಒಂದು ಆದೇಶ ಅಥವಾ ನಿರ್ಧಾರ ಹೊರಬೀಳ್ತಾ ಇಲ್ಲ. ಕೆಲವೇ ಕ್ಷಣದಲ್ಲಿ ವಿಸಿಕೆ ಕಚೇರಿಗೆ ಖುದ್ದು ವಿಜಯ್ ಭೇಟಿ ಕೊಡ್ತಾ ಇದ್ದ. ಸೊ ಅಲ್ಲಿಗೆ ಅಧಿಕೃತ ಆಗುತ್ತೆ ಅಂತ ಅನ್ಸುತ್ತೆ. ವಿಜಯ್ ಮುಂದೆ 3 ಷರತ್ತನ್ನ ಇಟ್ಟಿದೆ ವಿಸಿಕೆ. ಇದಕ್ಕೊಪ್ಪೋದಾದ್ರೆ ನಮ್ಮ ಬೆಂಬಲ ಇರುತ್ತೆ ಅಂತ. ವಿಸಿಕೆ ಷರತ್ತುಗಳಿಗೆ ಒಪ್ಪಿಗೆ ಸೂಚಿಸ್ತಾರಾ ಹಾಗಾದ್ರೆ ವಿಜಯ್? ವಿಸಿಕೆ ಬೆಂಬಲ ಪಡೆದ ಬಳಿಕ ಗವರ್ನರ್ ಭೇಟಿ ಆಗ್ತಾರೆ. ಈಗಾಗಲೇ ಬಹಳಷ್ಟು ಲೇಟ್ ಆಗ್ಬಿಟ್ಟಿದೆ. ವಿಸಿಕೆ ಕಚೇರಿಗೆ ಹೋಗಿ ಅಲ್ಲಿ ಚರ್ಚೆ ಆದ ನಂತರದಲ್ಲಿ ಇಮಿಡಿಯೇಟ್ ಆಗಿ ಅವರು ಗವರ್ನರ್ನ ಭೇಟಿ ಮಾಡ್ತಾರೆ. 118 ಶಾಸಕರ ಬೆಂಬಲದ ಪತ್ರವನ್ನ ವಿಜಯ್ ಅವರು ನೀಡಲಿದ್ದಾರೆ. ಸಂಜೆಯೊಳಗೆ ಎಲ್ಲ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ, ಕುತೂಹಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಇನ್ನು ನಾಳೆನೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ ವಿಜಯ್ ಅವರು. 118 ಶಾಸಕರ ಬೆಂಬಲದ ಪತ್ರ, ಆ ಸಹಿ ಮಾಡಿದಂತ ಪತ್ರಗಳನ್ನ ತೆಗೆದುಕೊಂಡು ಗವರ್ನರ್ ಅವರನ್ನ ಇವತ್ತು ಸಂಜೆ ಒಳಗೆ, ಅಂದ್ರೆ ಇನ್ನೊಂದು 2 ಗಂಟೆಯ ಒಳಗೆ ಅವರು ಗವರ್ನರ್ ಅವರನ್ನ ಭೇಟಿಯಾಗುವ ಸಾಧ್ಯತೆಗಳಿದೆ. ಈಗ ವಿಸಿಕೆ ಕಚೇರಿಗೆ ಖುದ್ದು ವಿಜಯ್ ಅವರು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಏನ್ ಚರ್ಚೆ ಆಗುತ್ತೆ, ಆಮೇಲೆ ಈ ವಿಸಿಕೆ ಇಡ್ತಾ ಇರುವಂತಹ ಬೇಡಿಕೆಗಳು ಏನು, ಅವರು ಕೇಳ್ತಾ ಇರೋದೇನು, ಅವರ ಡಿಮ್ಯಾಂಡ್ ಏನು, ಅದಕ್ಕೆ ವಿಜಯ್ ಅವರು ಒಪ್ಪಿಗೆಯನ್ನ ಕೊಡ್ತಾರಾ? ಸೊ ಅದು ಸದ್ಯಕ್ಕಿರೋ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ವಿಜಯ್ ಬಳಿಯಲ್ಲಿ 116 ಬೆಂಬಲ ಇರೋದು, ಬಾಕಿ ಇರೋದು 2 ಮಾತ್ರ. ವಿಜಯ್ ಸರ್ಕಾರದಲ್ಲಿ 2 ಡಿಸಿಎಂ ಹುದ್ದೆಗಳ ಸೃಷ್ಟಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹುತೇಕವಾಗಿ 2 ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವ ಸಾಧ್ಯತೆಗಳು, ಒಂದು ಕಾಂಗ್ರೆಸ್ಗೆ ಮತ್ತೊಂದು ವಿಸಿಕೆ ಸ್ಥಾನ, ಅಂದ್ರೆ ಡಿಸಿಎಂ ಸ್ಥಾನ ಸಿಗುವ ಸಾಧ್ಯತೆ ಇದೆ. 2 ಸೀಟ್ ಪಡೆದ ವಿಸಿಕೆ ಶಾಸಕರಿಂದ ಭರ್ಜರಿ ಪಾಲಿಟಿಕ್ಸ್ ಗೇಮ್ ನಡೀತಾ ಇದೆ ತಮಿಳುನಾಡಲ್ಲಿ. ವಿಜಯ್ ಅವರು ಸಿಎಂ ಆದ್ರೆ ಕಾಂಗ್ರೆಸ್ಗೆ 1 ಸೀಟು, ಮತ್ತೊಂದು ವಿಸಿಕೆಗೆ ಡಿಸಿಎಂ ಸ್ಥಾನವನ್ನ ಕೊಡುವ ಸಾಧ್ಯತೆಗಳಿದೆ. 2 ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ನಾಳೆನೆ. ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ವಿಸಿಕೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ಗಳನ್ನ ಇಡ್ತಾ ಇರುವಂತದ್ದು. ಸೊ ಅದಕ್ಕೆ ವಿಜಯ್ ಅವರು ಒಪ್ಪಿಗೆ ಕೊಡ್ತಾರಾ? ಕೆಲ ಹೊತ್ತಲ್ಲೇ ವಿಸಿಕೆ ಕಚೇರಿಗೆ ವಿಜಯ್ ಆಗಮಿಸ್ತಾರೆ. ಆ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಯಾಕಂದ್ರೆ ವಿಸಿಕೆ ಒಂದು ಓಕೆ ಅಂದ್ಬಿಟ್ರೆ ಮುಗೀತು. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ವಿಜಯ್ ಅವರಿಗೆ ಇಲ್ಲ. ಈಗ 118 ಆಗುತ್ತಲ್ಲಿಗೆ. ಟಿವಿಕೆ ಜೊತೆ ಹೋಗುತ್ತಾ ಇಲ್ವಾ ವಿಸಿಕೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಂದ್ರೆ ಅವರಿಡುವಂತಹ ಈ ಷರತ್ತುಗಳಿಗೆ ವಿಜಯ್ ಓಕೆ ಅನ್ಬೇಕಲ್ಲ. ಕಡೆ ಕ್ಷಣದಲ್ಲಿ ಡಿಎಂಕೆಗೆ ಓಕೆ ಎನ್ನುತ್ತಾ ವಿಸಿಕೆ ಶಾಸಕರ ನಡೆ ಬಹಳಷ್ಟು ನಿಗೂಢವಾಗಿದೆ, ಇನ್ನೂ ನಿಗೂಢವಾಗಿದೆ, ಬಗೆಹರಿತಾ ಇಲ್ಲ. ಡಿಎಂಕೆ ಅಣ್ಣಾ ಡಿಎಂಕೆ ಜೊತೆ ಹೋದ್ರೆ ವಿಸಿಕೆಗೆ ಸಿಎಂ ಹುದ್ದೆಯ ಆಫರ್ ಇದೆ. ಸಿಎಂಎ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದೆ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ. ವಿಸಿಕೆಯ ತಿರುಮಾವಳವನ್ಗೆ ಸಿಎಂ ಹುದ್ದೆಯ ಆಫರ್ ಕೊಡ್ತಾ ಇರೋದು ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ. ಹಾಗಾಗಿ ವಿಸಿಕೆ ನಡೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಜೊತೆಗಿನ ಈ ಒಂದು ಚುನಾವಣಾ ಆಟ, ಪಾಲಿಟಿಕ್ಸ್ ಗೇಮ್ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದ್ರೆ, ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಜೊತೆ ಆದ್ರೆ ಅದಕ್ಕೆ ವಿಸಿಕೆ ಬೆಂಬಲವನ್ನ ಕೊಟ್ರೆ, ವಿಸಿಕೆ 2 ಸ್ಥಾನವನ್ನ ಗೆದ್ದಿರುವಂತಹ ವಿಸಿಕೆಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತೀವಿ ಅನ್ನುವಂತಹ ಆಫರ್ ಅನ್ನ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಆ ರೀತಿಯ ಚರ್ಚೆಗಳಾಗ್ತಾ ಇದೆ ತಮಿಳುನಾಡಲ್ಲಿ. ಸೊ ಹಾಗೇನಾದ್ರೂ ಆದ್ರೆ ಅತಿ ದೊಡ್ಡ ಕ್ಷಿಪ್ರ ಕ್ರಾಂತಿ ಇದು ತಮಿಳುನಾಡಲ್ಲಿ. ವಿಸಿಕೆ ಕಚೇರಿಗೆ ನಟ ವಿಜಯ್ ಭೇಟಿ ಸಾಧ್ಯತೆ. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಖುದ್ದು ವಿಸಿಕೆ ಕಚೇರಿಗೆ ಬಂದು ಅಲ್ಲಿ ಚರ್ಚೆ ಮಾಡೋ ಸಾಧ್ಯತೆಗಳಿದೆ. ವಿಜಯ್ ಅವರನ್ನ ನೋಡೋಕೆ ಅಭಿಮಾನಿಗಳು ಕಿರಿದು ಸೇರುತ್ತಾ ಇದ್ದಾರೆ. ಎಲ್ಲಿಲ್ಲ ಹೇಳಿ, ವಿಜಯ್ ಅಭಿಮಾನಿಗಳು ಎಲ್ಲಾ ಕಡೆ ಸೇರುತ್ತಾ ಇದ್ದಾರೆ. ವಿಸಿಕೆ ಕಚೇರಿ ಬಳಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವುದು ವಿಜಯ್. ವಿಸಿಕೆ ಕಚೇರಿಗೆ ನಟ ವಿಜಯ್ ಭೇಟಿ ಕೊಡುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಅವರನ್ನ ನೋಡೋಕೆ ಅಭಿಮಾನಿಗಳು ಕಿಕ್ಕಿರಿದು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ವಿಸಿಕೆ ಕಚೇರಿ ಬಳಿ ಟಿವಿಕೆ ಕಾರ್ಯಕರ್ತರು ಜಮಾವಣೆ ಆಗಿರೋದು, ಸೇರಿರೋದು. ಅಲ್ಲಿ ವಿಜಯ್ ಬರ್ತಾರೆ ಅನ್ನೋ ವಿಚಾರ ಅವರಿಗೆ ಗೊತ್ತಾಗ್ತಾ ಇದ್ದಂಗೆ ಅಲ್ಲಿ ಅಪಾರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಯಾಕಂದ್ರೆ ಈಗ ಉಳಿದಿರುವಂತಹ ದಾರಿ ಅದೊಂದೇ, ವಿಸಿಕೆ ಬೆಂಬಲವನ್ನ ಪಡೆಯೋದೊಂದೇ ವಿಜಯ್ ಅವರಿಗೆ ಉಳಿದಿರುವಂತಹ ದಾರಿ.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನಿನ್ನೆ ಮಧ್ಯರಾತ್ರಿಯ ಒಳಗೆ ಎಲ್ಲಾ ಕುತೂಹಲಕ್ಕೆ ತೆರೆ ಬೀಳುತ್ತೆ ಅಂತ ಖುದ್ದು ಟಿವಿಕೆಯ ಒಬ್ಬ ಶಾಸಕರು ಮಾತನಾಡಿರೋದನ್ನು ನಾವು ಕೇಳಿಸ್ಕೊಂಡಿದ್ವಿ. ಬಟ್ ಆಸ್ ನೌ ಈಗಲೂ ಕೂಡ ಆ ಕ್ಯೂರಿಯಾಸಿಟಿ, ಕುತೂಹಲ, ಪ್ರಶ್ನೆಗಳು ಮುಂದುವರಿತಾನೆ ಇದೆ. ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಬಟ್ ಇದನ್ನ ಹೊರತುಪಡಿಸಿದಂಗೆ ವಿಜಯ್ ಅವರ ಬಳಿಯಲ್ಲಿ ಎಷ್ಟು ಟೈಮ್ ಇದೆ ಕೃಷ್ಣ? ಟೆಕ್ನಿಕಲಿ ಎಷ್ಟು ಟೈಮ್ ಇದೆ ವಿಜಯ್ಗೆ? ಬಹುಶಃ ಇನ್ನು 1 ವಾರಗಳ ಕಾಲ ಮಾತ್ರ ನಟ ವಿಜಯ್ ಅವರಿಗೆ ಅವಕಾಶ ಇದೆ. ಯಾಕಂದ್ರೆ ಈಗಾಗಲೇ ಗವರ್ನರ್ ಬಳಿ 2 ವಾರಗಳ ಕಾಲ ಅವಕಾಶವನ್ನ ಕೇಳಿದ್ರು. ಈಗಾಗಲೇ 3-4 ದಿನಗಳ ಕಳೆದು ಹೋಗಿದೆ. ಅವರಿಂದ ಸರ್ಕಾರ ರಚನೆ ಮಾಡುವಂತಹ ಯಾವುದೇ ಒಂದು ಸಾಧ್ಯತೆಗಳು ಕೂಡ ಇಲ್ಲ. ಯಾಕಂದ್ರೆ ಈಗಾಗಲೇ ಗವರ್ನರ್ ಬಳಿ 3 ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ 121 ಶಾಸಕರ ಸಂಖ್ಯೆಯ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು, ಪತ್ರವನ್ನು ಕೂಡ ಕೊಟ್ಟಿದ್ರು. ಯಾವಾಗ ಅಲ್ಲಿ ಭೇಟಿ ಮಾಡಿ ಬಂದ್ರು, ಈಗ 3 ಶಾಸಕರು ಅಂದ್ರೆ ಮುಸ್ಲಿಂ ಲೀಗ್ ಮತ್ತೆ ಎಎಂಕೆ ಶಾಸಕರು ಇಬ್ರು 3 ಜನ ಕೂಡ ಈಗಾಗಲೇ ವಾಪಸ್ ತೆಗೆದುಕೊಂಡಿರುವಂತದ್ದು. ಈಗ ಉಳಿದಿರತಕ್ಕಂಥ ವಿಸಿಕೆ ಶಾಸಕರು ಎಲ್ಲೊಂದು ಕಡೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಅವರ ಪಕ್ಷದಿಂದ ಈಗ ಸಲಿಕೆಯನ್ನ ಮಾಡಿದ್ರು. ಈಗ ವಿಸಿಕೆ ಶಾಸಕರು ಹಿಂದೆಟನ್ನ ಆಗ್ತಾ ಇದ್ದಾರೆ. ಅವರ ನಡುವೆ ಇದೀಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿದೆ. ಒಂದ್ ಕಡೆಗೆ ನಟ ವಿಜಯ್ ಅವರ ಜೊತೆಗೆ ಅವರು ವಿಸಿಕೆ ಶಾಸಕರು ಕೈ ಜೋಡಿಸ್ತಾರ ಅಥವಾ ಡಿಎಂಕೆ ಅಥವಾ ಎಡಿಎಂಕೆ ಮೈತ್ರಿಯಲ್ಲಿ ಏನೋ ಒಂದಷ್ಟು ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಬೆಂಬಲವನ್ನ ಕೊಡ್ತಾರ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಒಂದ್ ಕಡೆಗೆ ಡಿಎಂಕೆ ಮಿತ್ರ ಪಕ್ಷದ ಶಾಸಕರುಗಳೇ ಅಂತ ಹೇಳ್ಬೋದು, ವಿಸಿಕೆ, ಸಿಪಿಎಂ ಮತ್ತೆ ಸಿಪಿಐ ಮತ್ತೆ ಮುಸ್ಲಿಂ ಲೀಗ್ ಪಾರ್ಟಿಯ ಶಾಸಕರು ಇವರೆಲ್ಲರೂ ಕೂಡ ನಟ ವಿಜಯ್ನ ಭೇಟಿ ಬೆಂಬಲಕ್ಕೆ ಕೊಡೋಕೆ ಮುಂಚಿತವಾಗಿಯೇ ಎಂಕೆ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ರು, ಚರ್ಚೆ ಕೂಡ ಮಾಡಿದ್ರು, ಅವರಿಂದ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ಈಗ ಪ್ರಶ್ನೆ ಆಗಿರುವಂತದ್ದು ಏನು ಅಂತಂದ್ರೆ ಅರುಣ್, ತಮಿಳುನಾಡಲ್ಲಿ ಬಹಳ ಪ್ರಮುಖವಾಗಿ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ 118 ಮೆಂಬರ್ ಸಂಖ್ಯಾಬಲ ಬೇಕು. ಈಗ 116 ಶಾಸಕರ ಆಗಿದೆ. ಇನ್ನು ಕೇವಲ ಉಳಿದಿರ್ತಕ್ಕಂಥ 2 ಶಾಸಕರ ಸಂಖ್ಯೆ ಮಾತ್ರ ಬೇಕು. ಹಾಗಾಗಿನೇ ವಿಸಿಕೆ ಶಾಸಕರ ಬೆಂಬಲದ ನಿರೀಕ್ಷೆಯಲ್ಲಿ ವಿಜಯ್ ಅವರಿದ್ದಾರೆ. ಹಾಗಾಗಿನೇ ಬೆಳಗ್ಗೆಯಿಂದನೂ ಕೂಡ ನಟ ವಿಜಯ್ ಅವರು ವಿಸಿಕೆ ಶಾಸಕರನ್ನ, ವಿಸಿಕೆ ನಾಯಕರನ್ನ, ಪಕ್ಷದ ನಾಯಕರನ್ನ ಭೇಟಿ ಮಾಡಬೇಕಾಗಿತ್ತು. ಆದ್ರೆ ಅವರು ಒಂದಷ್ಟು ಬದಲಾವಣೆಗಳನ್ನ, ನಿರ್ಧಾರಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿನ ಮಾಡಿದ್ರು, ಮಾಡ್ಬೇಕು ಅನ್ಕೊಂಡಿದ್ರು, ಮತ್ತೆ ಅದು ಸುದ್ದಿಗೋಷ್ಠಿಯನ್ನು ಮುಂದೂಡಿಕೆ ಮಾಡಿದ್ರು. ಈಗ ಸಂಜೆ 4 ಗಂಟೆಗೆ ಅಂತಿದ್ದಾರೆ. ಆದ್ರೆ ಸ್ಪಷ್ಟವಾದಂತಹ ಒಂದು ಖಚಿತತೆ ಇಲ್ಲ. ಅದು ಬೇರೊಂದು ಸ್ಥಳದಲ್ಲಿ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಇಲ್ಲ ಒಂದ್ ಕಡೆ ಡಿಎಂಕೆ ಮತ್ತೆ ಎಡಿಎಂಕೆ ಅವರು ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಸಿಕೆ ಶಾಸಕರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡಬಹುದು ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರವನ್ನು ಮಾಡಲಾಗ್ತಾ ಇದೆ. ತಿರುವಳ್ಳನವರು ಏನಿದ್ದಾರೆ ಅಂದ್ರೆ ವಿಸಿಕೆ ನಾಯಕರು ಅಂತ ಹೇಳಬಹುದು, ಅವರನ್ನ ಮುಖ್ಯಮಂತ್ರಿ ಮಾಡಿ ಅವರು ದಲಿತ ನಾಯಕರು ಅಂತ ಹೇಳಬಹುದು ಈ ಭಾಗದಲ್ಲಿ. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟು ಡಿಎಂಕೆ ಮತ್ತೆ ಎಡಿಎಂಕೆ ಸೇರ್ಕೊಳ್ಳೋದ್ರ ಮುಖಾಂತರವಾಗಿ ಮಿತ್ರ ಪಕ್ಷದ ಎಡಪಕ್ಷಗಳ ಶಾಸಕರನ್ನು ಒಳಗೊಂಡು ಸರ್ಕಾರ ರಚನೆ ಮಾಡಬಹುದು ನಿಟ್ಟಿನಲ್ಲಿ ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಒಂದ್ ರೀತಿ ಎಡಿಎಂಕೆ ಮತ್ತೆ ಡಿಎಂಕೆ ಜೊತೆ ಹೋದ್ರೆ ಸಿಎಂ ಸ್ಥಾನ ಕೊಡಬಹುದು ಅನ್ನೋ ಚರ್ಚೆ ಕೂಡ ಒಂದ್ ಕಡೆ ರಾಜ್ಯಕ್ಕೆ ಉಳಿದಲ್ಲಿ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಡಿಸಿಎಂ ಹುದ್ದೆಯನ್ನ ಎಲ್ಲೊಂದ್ ಕಡೆ ನಟ ವಿಜಯ್ ಅವರ ಜೊತೆ ಹೋದ್ರೆ ಕೊಡಬಹುದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ವಿಸಿಕೆ ಪಕ್ಷದ ಮುಖಂಡರುಗಳು ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು, ನೀವು ಒಂದು ಒಳ್ಳೆಯ ನಿರ್ಧಾರವನ್ನ ಮಾಡಿ ಅನ್ನುವ ಮಾತನ್ನ ತಿರುವಳ್ಳನವರಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈಗ ಸಸ್ಪೆನ್ಸ್ ಮೂಡಿರುವಂತದ್ದು ವಿಸಿಕೆ ಶಾಸಕರ ನಡೆ ಏನಿರುತ್ತೆ ಅನ್ನುವಂಥದ್ದು. ಈಗ ಮೂಲಗಳ ಪ್ರಕಾರವಾಗಿ ಟಿವಿಕೆ ಪಕ್ಷದ ಶಾಸಕ ನಾಯಕರಾಗಿರತಕ್ಕಂಥ ವಿಜಯ್ ಅವರಿಗೆ ಅಧಿಕೃತವಾಗಿ ವಿಸಿಕೆ ಶಾಸಕರು ಬೆಂಬಲ ಕೊಡುವಂತಹ ಒಂದು ಸಾಧ್ಯತೆ ದಟ್ಟವಾಗಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದರೆ ಬೆಂಬಲ ಕೊಟ್ಟದೇ ಆದಲ್ಲಿ ಇಷ್ಟು ದಿನಗಳ ಕಾಲ ಅವಕಾಶವನ್ನ ಕೇಳ್ತಿದ್ರಾ, ಇಷ್ಟು ದಿನಗಳ ಕಾಲ ಯಾಕೆ ಅವಕಾಶವನ್ನ ಇದು ಟೈಮ್ ಇಟ್ಕೊಂಡ್ರು ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಮಾಡಿರುವಂತದ್ದು. ಹಾಗಾಗಿನೇ ಈಗ ವಿಸಿಕೆಯ ನಾಯಕರು ಮತ್ತು ಶಾಸಕರು ಈಗ ತೆರೆಮರೆಯಲ್ಲಿ ಆಟ ಆಡ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ನಡೆಯನ್ನ ತೋರ್ತಾರೆ ಅದರ ಆಧಾರದ ಮೇಲೆ ನಟ ವಿಜಯ್ ಅವರ ಮುಖ್ಯಮಂತ್ರಿಗಳ ಏನು ಪದಗ್ರಹಣ ಕಾರ್ಯಕ್ರಮ ಭವಿಷ್ಯ ನಿಂತಿರುವಂತದ್ದು. ಮತ್ತೊಂದು ಕಡೆ ಡಿಎಂಕೆ ಮತ್ತು ಎಡಿಎಂಕೆ ನಾಯಕರ ಒಂದು ತೆರೆಮರೆಯಲ್ಲಿ ಸರ್ಕಾರ ರಚನೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಭವಿಷ್ಯ ನಿಂತಿರುವಂತದ್ದು. ಇದೀಗ ವಿಸಿಕೆ ಶಾಸಕರ ನಡೆ ರಾಜ್ಯದ ತಮಿಳುನಾಡಿನಲ್ಲಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಒಂದ್ ಕಡೆಗೆ ನಟ ವಿಜಯ್ ಅವರ ಪದಗ್ರಹಣ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಇವತ್ತು ನಡೀಬೇಕಾಗಿತ್ತು. ಹಾಗಾಗಿನೇ ಎಲ್ಲರೂ ಕೂಡ ಅಭಿಮಾನಿಗಳ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಸ್ಟೇಡಿಯಂ ಹತ್ರ ಬರ್ತಾ ಇದ್ರು. ಯಾವಾಗ ಎಲ್ಲೋ ಒಂದ್ ಕಡೆ ಅವ್ರ ಬಹುಮತ ಸಾಬೀತುಪಡಿಸೋದಕ್ಕೆ ಗವರ್ನರ್ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರ ತಿಳಿದು ಕೂಡಲೇ ನಿರಾಶೆಯಿಂದ ಹೋಗುವಂತ ಒಂದು ಪ್ರಸಂಗ ಕೂಡ ಈಗಾಗಲೇ ತಮಿಳುನಾಡಾದ್ಯಂತ ನಡೀತಿರುವಂತದ್ದು. ಇದು ಎಲ್ಲದರ ನಡುವೆ ಗವರ್ನರ್ ಅವರು 3 ಬಾರಿ ಗವರ್ನರ್ನ ನಟ ವಿಜಯ್ ಅವರು ಭೇಟಿ ಮಾಡಿದ್ರು, ನೆನ್ನೆ ಕೂಡ ಭೇಟಿ ಮಾಡಿ 121 ಶಾಸಕರ ಸಂಖ್ಯೆಯನ್ನು ಕೂಡ ಕೊಟ್ಟು ಬಂದಿದ್ರು. ಈಗ ಅದು ಕುಸಿದಿದೆ. ಈಗ ಮತ್ತೊಮ್ಮೆ ಇವತ್ತು ಸಂಜೆ 4
4ನೇ ಬಾರಿಗೆ ನಟ ವಿಜಯ್ ಅವರು ಮತ್ತೊಮ್ಮೆ ಲೋಕಭವನದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಉಳಿದಿರ್ತಕ್ಕಂಥ ವಿಸಿಕೆ ಶಾಸಕರ ಇಬ್ಬರು ಶಾಸಕರ ಸಹಿ ಪತ್ರವನ್ನ ಅಲ್ಲಿಗೆ ಸಲ್ಲಿಕೆ ಮಾಡಿ ನಾಳೆಯೇ ಸರ್ಕಾರವನ್ನ ರಚನೆ ಮಾಡುವಂತದ್ದು, ಬಹುಮತವನ್ನ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಹಕ್ಕು ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಸಜ್ಜಾಗಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು ಇದೀಗ ವಿಸಿಕೆ ಶಾಸಕರ ಬೆಂಬಲದ ಮೇಲೆ ನಿಂತಿರುವಂತದ್ದು. ಹಾಗಾಗಿನೇ ವಿಸಿಕೆ ಶಾಸಕರು ಇನ್ನೂ ಅಧಿಕೃತವಾಗಿ ಬೆಂಬಲವನ್ನ ಕೊಟ್ಟಿಲ್ಲ. ಈಗ ವಿಸಿಕೆ ಶಾಸಕರ ನಡೆ ಇದೀಗ ಸದ್ಯಕ್ಕಿರುವಂತಹ ಒಂದು ಕುತೂಹಲ ಅಂತ ಹೇಳ್ಬೋದು. ಅರುಣ್, ಓಕೆ ಕೃಷ್ಣ, ಈಗ ತಿರುಚಿ ಮತ್ತು ಪೆರಂಬೂರು ಎರಡು ಕಡೆ ವಿಜಯ್ ಅವರು ಗೆಲುವನ್ನ ಸಾಧಿಸಿರುವುದು. ಅವರು ತಿರುಚಿಗೆ ರಿಸೈನ್ ಮಾಡೋಕೆ ರೆಡಿ ಇದ್ದಾರೆ, ಯಾಕಂದ್ರೆ ಎರಡು ಕ್ಷೇತ್ರದಲ್ಲಿ ಒಂದನ್ನು ರಿಸೈನ್ ಮಾಡಬೇಕು. ಆದ್ರೆ ವಿಸಿಗೆ ಡಿಮ್ಯಾಂಡ್ ನೋಡ್ತಾ ಇದೀವಿ, ನಮಗೆ ಪೆರಂಬೂರೇ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಒಂದು. ಆಮೇಲೆ DCM ಹುದ್ದೆ ಬೇಕೇ ಬೇಕು ಅನ್ನುವಂಥ ಪ್ರಬಲ ಷರತ್ತನ್ನು ಹಾಕಿದ್ದಾರೆ. ಆಮೇಲೆ ಇಲ್ಲಿ ಬೈ ಎಲೆಕ್ಷನ್ ಆದಾಗ ಪರಂಬೂರನ್ನ ನಾವೇ ಗೆದ್ಕೊಳ್ಬೇಕು ಅನ್ನುವಂತಹ ಪ್ಲಾನ್ ವಿಸಿಕೆಗಿದೆ, ಸಹಜವಾಗಿ ಗೊತ್ತಾಗ್ತಾ ಇರೋದು. ಸೊ ಈ ಷರತ್ತುಗಳಿಗೆ ಓಕೆ ಅನ್ನುವಂಥ ಸಾಧ್ಯತೆಗಳು ಎಷ್ಟಿದೆ ವಿಜಯ್ ಅವರಿಗೆ? ಅರುಣ್, ವಿಸಿಕೆ ಶಾಸಕರ ತೆರೆಮರೆಯಲ್ಲಿ ಆಟ ಆಡ್ತಾ ಇರುವಂತದ್ದು DMK ನಾಯಕರು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ DMK ಅಲಯನ್ಸ್ ಅಲ್ಲಿದ್ರು. ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಟ ವಿಜಯ್ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ವಿಸಿಕೆ ಪಕ್ಷದ ನಾಯಕರು ಕೂಡ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಇದೀಗ ನೀವು ಹೇಳಿದಂಗೆ ಎರಡು ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರು ಗೆದ್ದಿದ್ದಾರೆ, ಪೆರಂಬೂರ್ ಆಗಿರ್ಬೋದು ಮತ್ತೆ ತಿರುಚಿ ಪೂರ್ವ ಕ್ಷೇತ್ರದಲ್ಲಿ. ಈಗ ನಟ ವಿಜಯ್ ಅವರು ಆಲೋಚನೆ ಮಾಡಿದಂತದ್ದು ಏನು ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ರಾಜೀನಾಮೆ ಕೊಡಬೇಕು ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿದ್ರು. ಮತ್ತೆ ಅವರ ಆಪ್ತರು ಅಥವಾ ಬೇರಾದ್ರೂ ಯಾರೋ ತ್ರಿಷಾ ಆ ತರದವರು ಯಾರು ಸ್ಪರ್ಧೆ ಮಾಡಿಸಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆಲೋಚನೆಯನ್ನು ನಟ ವಿಜಯ್ ಅವರು ಕೂಡ ಮಾಡಿದ್ರು. ಇದೀಗ ವಿಸಿಕೆ ಶಾಸಕರು ಒಂದು ಹೊಸ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ, ಪೆರಂಬೂರು ಕ್ಷೇತ್ರವನ್ನು ಬಿಟ್ಕೊಡಿ ಅನ್ನುವಂಥದ್ದು. ಪೆರಂಬೂರು ಕ್ಷೇತ್ರ ಅನ್ನುವಂಥದ್ದು ತಮಿಳುನಾಡಿನ ಚೆನ್ನೈ ನಗರದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ. ಅಂದ್ರೆ ಇಲ್ಲಿ ಒಂದು ಕ್ಷೇತ್ರ ನಿಂತಿದ್ರು ವಿಜಯ್ ಅವರು, ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲೂ ಕೂಡ ನಿಂತಿದ್ರು. ಈಗ ಪೆರಂಬೂರಲ್ಲಿ ರಾಜೀನಾಮೆ ಕೊಟ್ರೆ ಅಲ್ಲಿ ಸಹಜವಾಗಿಯೇ DMK ಭದ್ರಕೋಟೆ ಆಗಿದೆ. ಹಾಗಾಗಿ DMK ಮಿತ್ರ ಪಕ್ಷದ ಶಾಸಕರಾಗಿರ್ತಕ್ಕಂಥ ಏನು ವಿಸಿಕೆ ಶಾಸಕರೇನಿದ್ದಾರೆ ಅವ್ರು ಬೆಂಬಲ ಕೊಟ್ಟದೇ ಆದಲ್ಲಿ ಅಲ್ಲಿ ಗೆಲ್ಲುವಂತ ಚಾನ್ಸಸ್ ಕೂಡ ಇದೆ. ತಿರುವಳ್ಳನವರು ಕೂಡ ಸಂಸದರಾಗಿದ್ದಾರೆ ಪ್ರೆಸೆಂಟ್. ಮತ್ತೊಮ್ಮೆ ಅವರು ಆ ಕ್ಷೇತ್ರವನ್ನ ಖಾಲಿ ಆಯ್ತು ಅಂತ ರಿಸೈನ್ ಮಾಡಿ ವಿಜಯ್ ರಿಸೈನ್ ಮಾಡ್ತು ಅಂದ್ರೆ ಆ ಕ್ಷೇತ್ರ ಖಾಲಿ ಕೂಡ ಆಗುತ್ತೆ. ಆ ಮುಖಾಂತರವಾಗಿ ತಿರುವಳ್ಳನವರು ಅಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲೋದ್ರ ಮುಖಾಂತರವಾಗಿ DCM ಆಗ್ಬಹುದು ಅನ್ನೋದು ಕೂಡ ಲೆಕ್ಕಾಚಾರ. ಇದರ ಹಿಂದೆ DMK ನಾಯಕರು ಕೂಡ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ DMK ಮಾತಿನಂತೆ ಈಗ ತಿರುವಳ್ಳನವರು ಅದನ್ನ ಈ ರೀತಿಯ ನಡೆಯನ್ನ ತೋರ್ತಾ ಇದ್ದಾರೆ ಅನ್ನೋದು ಈಗಿರ್ತಕ್ಕಂಥ ಚರ್ಚೆ. ಹಾಗಾಗಿನೇ ಈಗ ಈ ಒಂದು ವಿಚಾರವನ್ನ ತಿಳಿದಿರ್ತಕ್ಕಂಥ ವಿಜಯ್ ಅವರು ಇಂದು ಮುಂದೆ ನೋಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಪೆರಂಬೂರು ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾ ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ನಟ ವಿಜಯ್ ಅವ್ರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಒಂದ್ ವೇಳೆ ಏನಾದ್ರು DCM ಹುದ್ದೆಯನ್ನ ತಿರುವಳ್ಳನವರಿಗೆ ಕೊಡ್ತೀನಿ ಅನ್ನೋ ಮಾತನ್ನ ವಿಜಯ್ ಅವರು ಭರವಸೆ ಕೊಟ್ಟದೇ ಆದಲ್ಲಿ ಇಲ್ಲೊಂದ್ ಕಡೆ ಪೆರಂಬೂರು ಕ್ಷೇತ್ರವನ್ನ ಬಿಟ್ಕೊಡದೇ ಇರುವಂತಹ ಒಂದು ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಬಹುದು. ಹಾಗಾಗಿನೇ ವಿಜಯ್ ಮತ್ತೆ ವಿಸಿಕೆ ಶಾಸಕರ ನಡುವಿನ ನಡುವೆ ಈ ಒಂದು ವಿಚಾರ ಕೂಡ ಭಿನ್ನಾಭಿಪ್ರಾಯ ಕೂಡ ಕಾರಣವಾಗಬಹುದು. ಅದೇನೇ ಇದ್ರೂ ಕೂಡ ತಿರುಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ತಿರುಚಿ ಪೂರ್ವದಲ್ಲೂ ಕೂಡ ರಾಜೀನಾಮೆ ಕೊಡಬಹುದು ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ತಿರುಚಿಯಲ್ಲಿ ರಾಜೀನಾಮೆ ಕೊಟ್ಟರು ಕೂಡ ಅದನ್ನ ಕ್ಷೇತ್ರ ಬಿಟ್ಕೊಡೋ ನಿಟ್ಟಿನಲ್ಲಿ ವಿಜಯ್ ಅವರು ಕೂಡ ಆ ಒಂದು ವಿಚಾರವನ್ನು ವಿಸಿಕೆ ಶಾಸಕರ ಬಳಿ ಕೂಡ ಹೇಳ್ಬಹುದು. ಹಾಗಾಗಿನೇ ಈಗ ಗೊಂದಲ ಇದೆ. ಅಂದ್ರೆ ಯಾವುದೂ ಕೂಡ ಕ್ಲಾರಿಟಿ ಇಲ್ಲ, ಅಧಿಕೃತವಾಗಿ ಯಾವುದೇ ಒಂದು ಪಕ್ಷದ ನಾಯಕರುಗಳು ವಿಸಿಕೆ ನಾಯಕರುಗಳು ಕೂಡ ಹೇಳೋದಕ್ಕೆ ಈ ರೀತಿ ಹೇಳೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಆದ್ರೀಗ ತೆರೆಮರೆಯಲ್ಲಿ ಈ ರೀತಿಯಿಂದ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿ ಸಾಕಷ್ಟು ಗೊಂದಲ ಇದೆ. ನಟ ವಿಜಯ್ ಅವರು ವಿಸಿಕೆ ಶಾಸಕರಿಗೆ ಇಬ್ಬರು ಶಾಸಕರು ಕೂಡ ಬೆಂಬಲ ಕೊಟ್ಟಿದ್ದೇ ಆದಲ್ಲಿ ಇವತ್ತು ಸಂಜೆ ಗವರ್ನರ್ನ ಭೇಟಿ ಮಾಡಿ ಎಲ್ಲೊಂದ್ ಕಡೆ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೊನೆಯ 4ನೇ ಬಾರಿ ಭೇಟಿ ಮಾಡೋದ್ರ ಮುಖಾಂತರವಾಗಿ ಹಕ್ಕು ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅರುಣ್ ಇನ್ನೇನು ಟೈಮ್ ಇಲ್ಲ, ಸೋಮವಾರದ ಒಳಗಡೆ ಗವರ್ನರ್ ಏನ್ ಬೇಕಾದ್ರೂ ತೀರ್ಮಾನ ತೆಗೆದುಕೊಳ್ಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಒಂದ್ ಕಡೆಗೆ ರಾಜಕೀಯ ಪಕ್ಷಗಳ ನಾಯಕರು ಆಡ್ತಾ ಇರುವಂತದ್ದೇ ರಾಷ್ಟ್ರಪತಿ ಆಳ್ವಿಕೆಯನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳು ಆಗ್ತಿದೆ ಅನ್ನೋ ಮಾತನ್ನ ನೇರವಾಗಿ ಪ್ರತಿಪಕ್ಷಗಳು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಏನಾದ್ರು ಆಯ್ತು ಅಂತಂದ್ರೆ ಅದು ಗವರ್ನರ್ ಅವರು ಅಂತಿಮವಾಗಿ ಮಧ್ಯಪ್ರವೇಶ ಮಾಡಿ ಅದನ್ನ ರಾಷ್ಟ್ರಪತಿಗಳು ಕಳಿಸಬಹುದು. ರಾಷ್ಟ್ರಪತಿಗಳಿಂದ ಯಾವಾಗ ಬೇಕಾದ್ರೂ ಕೂಡ ರಾಷ್ಟ್ರಪತಿ ಆಳ್ವಿಕೆ ಕೂಡ ತಮಿಳುನಾಡಲ್ಲಿ ಜಾರಿ ಆಗಬಹುದು. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ CPM ಮತ್ತೆ CPI ಶಾಸಕರು ಈಗಾಗಲೇ ಬೆಂಬಲವನ್ನ ಅಧಿಕೃತವಾಗಿ ವಿಜಯ್ ಅವರಿಗೆ ಕೊಟ್ಟಿದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ವಿಸಿಕೆ ಶಾಸಕರ ನಡೆ ಏನು ಅನ್ನುವಂಥದ್ದು. ವಿಸಿಕೆ ಶಾಸಕರ ಡಿಮ್ಯಾಂಡ್ಗೆ ಒಪ್ಕೊಂಡು ಅಂತಿಮವಾಗಿ ಏನಾದ್ರು ವಿಜಯ್ ಅವರು ಏನಾದ್ರು ಒಪ್ಕೊಂತು ಅಂತಂದ್ರೆ ವಿಸಿಕೆ ಶಾಸಕರು ಬಹುತೇಕವಾಗಿ ಅವರಿಗೆ ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆ. ಆದ್ರೀಗ ತೆರೆಮರೆಯಲ್ಲಿ DMK ಮತ್ತೆ AIDMK ಅವರು ಕೂಡ ತೆರೆಮರೆಯಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಅಂದ್ರೆ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡಬೇಕಾ ಅಥವಾ ಇವ್ರ ಜೊತೆಗೆ ಹೋಗ್ಬೇಕಾ ಅನ್ನೋ ಒಂದು ಇಕ್ಕಟ್ಟಿಗೆ ಇದೀಗ ಅವರು ವಿಸಿಕೆ ಶಾಸಕರು ಸಿಲುಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಅವರು DMK ಅಥವಾ AIDMK ಕಡೆ ಬರ್ಬೋದು ಅಥವಾ ವಿಸಿಕೆ ಶಾಸಕರು ನಟ ವಿಜಯ್ ಅವ್ರ ಜೊತೆಗೂ ಕೂಡ ಹೋಗಬಹುದು ಅನ್ನೋ ಚರ್ಚೆ ಕೂಡ ನಡೀತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಜೆ ಒಳಗಡೆ ವಿಸಿಕೆ ಶಾಸಕರು ಯಾವ ರೀತಿಯ ನಡೆಯನ್ನು ತೋರ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.
ಬಂಗಾಳದಲ್ಲಿ ಹೊಸ ಇತಿಹಾಸ, ಬೀದಿ ನಾಡಲ್ಲಿ ಬಿಜೆಪಿ ದರ್ಬಾರ್, ಹಳೆಯ ಶಿಷ್ಯನಿಗೆ ಅಧಿಕಾರ, ಸುವೆಂದು ಪದಗ್ರಹಣ, ಮೋದಿ ಶಾ ಸೇರಿ ಪ್ರಮುಖರು ಭಾಗಿ, ಪಶ್ಚಿಮ ಬಂಗಾಳ ಕೇಸರಿಮಯ. ಇದು ಸುವೆಂದು ಸರ್ಕಾರ್ ಸುದ್ದಿ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಿಜೆಪಿ ಸಿಎಂ ಪದಗ್ರಹಣ ಕಾರ್ಯಕ್ರಮ ನೆರವೇರಿದೆ. ಸುವೆಂದು ಅಧಿಕಾರಿ ಸಿಎಂ ಆಗಿ ಪದಗ್ರಹಣವನ್ನ ಮಾಡಿದ್ದಾರೆ. ಈಶ್ವರನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಸುವೆಂದು ಅಧಿಕಾರಿ. ಐತಿಹಾಸಿಕ ಕ್ಷಣ ಪಶ್ಚಿಮ ಬಂಗಾಳದ ದೇಶದ ಇತಿಹಾಸದಲ್ಲೂ ಕೂಡ ಸ್ವಾತಂತ್ರ್ಯ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ಸಿಎಂ ಅಧಿಕಾರವನ್ನು ವಹಿಸಿಕೊಂಡಿರೋ ಪಶ್ಚಿಮ ಬಂಗಾಳದಲ್ಲಿ. ಇವರ ಜೊತೆಗೆ 5 ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಪ್ರಧಾನಿ ಮೋದಿ, ಅಮಿತ್ ಶಾ ಭಾಗಿಯಾಗಿದ್ರು. ಇನ್ನು ಎನ್ಡಿಎ ಸರ್ಕಾರಗಳ ಎಲ್ಲ ಸಿಎಂಗಳು ಕೂಡ ಭಾಗಿಯಾಗಿದ್ರು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಎಲ್ಲ ರಾಜ್ಯಗಳ ಸಿಎಂಗಳು, ಎನ್ಡಿಎ ಭಾಗ ಆಗಿರುವಂತಹ ಎಲ್ಲ ಪಕ್ಷದ ಸರ್ಕಾರದ ಸಿಎಂಗಳು ಭಾಗಿಯಾಗಿದ್ರು. ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಬಂಗಾಳಕ್ಕೆ ಮೊಟ್ಟ ಮೊದಲ ಬಿಜೆಪಿಯ ಸಿಎಂ ಸುವೆಂದು ಅಧಿಕಾರಿ। 97 লিগুড়ি নিবাসী শ্রী মাখনলাল সরকার সবরই প্রতীক্ষার মতো দীর্ঘ প্রতীক্ষা। ভারত কেশরী ডক্টর শ্যামাপ্রসাদ মুখার্জি, যিনি ভারতের সংবিধান এবং ভারতবর্ষের অখণ্ডতার জন্য এই বাংলায় জন্মগ্রহণ করে নিজের প্রাণ দিয়েছিলেন, যাকে কাশ্মীরের জেলে রহস্যজনকভাবে কার্যত খুন করা হয়েছিল, এবং তার সেই যাত্রার যিনি সহযোগী ছিলেন সেই মাখনলাল সরকার 97 বছর শিলিগুড়ি নিবাসী শ্রী ಪಶ್ಚಿಮ ಬಂಗಾಳದಲ್ಲಿ ಇವತ್ತಿನಿಂದ ಬಿಜೆಪಿ ದರ್ಬಾರ್ ಮುಂದುವರಿತಾ ಇದೆ. ಹಲವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿರುವುದು ಪ್ರಧಾನಿ ಮೋದಿ ಅವರು ಭರ್ಜರಿ ರ್ಯಾಲಿ ಮುಖಾಂತರವಾಗಿ ವೇದಿಕೆಗೆ ಆಗಮನ ಆದರು. ರವೀಂದ್ರನಾಥ ಠಾಗೂರ್ಗೆ ಪುಷ್ಪ ನಮನ ಸಲ್ಲಿಸಿದ್ರು. ಇವತ್ತು ಅವರ ಜಯಂತಿ. ಎನ್ಡಿಎ ಶಕ್ತಿ ಪ್ರದರ್ಶನ ಆಯಿತು. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಎನ್ಡಿಎ ಭಾಗ ಆಗಿರುವಂತಹ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು. ಮಖನ್ಲಾಲ್ಗೆ ಸನ್ಮಾನವನ್ನ ಮಾಡಿದ್ರು. ಜನಸಂಘ ಮತ್ತು ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಂತಹ ಪ್ರಮುಖ ನಾಯಕ ಲಾಲ್ ಚೌಕ್ನಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸೋಕೆ ಹೋದಂತಹ ಸಂದರ್ಭದಲ್ಲಿ ಪ್ರಧಾನಿ ಜೊತೆಗಿದ್ರು. ಇವರು ಪ್ರಮುಖರಾಗಿದ್ರು. ಸುವೆಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ. ಇನ್ನು ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷಕ್ಕಾಗಿ ಪಕ್ಷ ಸಂಘಟನೆಯ ಸಂದರ್ಭದಲ್ಲಿ ಮಡಿದಂತಹ ಕಾರ್ಯಕರ್ತರ ಸ್ಮರಣೆಯನ್ನ ಮಾಡಿಕೊಳ್ಳಲಾಯಿತು. ಆ ಒಂದು ಬೋರ್ಡ್ ಅನ್ನ ಅನಾವರಣ ಮಾಡಲಾಯಿತು. ಆ ದೃಶ್ಯವನ್ನು ಕೂಡ ನೋಡ್ತಾ ಇದೆ. ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಭರ್ತಿ 50 ವರ್ಷ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ನಡೀತಾ ಇದೆ. ಈಗಾಗಲೇ ಬಿಎಸ್ವೈ ವೇದಿಕೆ ಮೇಲೆ ಬಂದಿದ್ದಾರೆ. ಬಿಎಸ್ವೈ ಕುಟುಂಬ ವೇದಿಕೆ ಮುಂದಿನ ವಿಐಪಿ ಗ್ಯಾಲರಿಯಲ್ಲಿ ಕುಳಿತುಕೊಂಡಿದೆ. ಮಾದಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗ ಬೃಹತ್ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಅಮಿತ್ ಶಾ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಟ್ಟು 3 ವೇದಿಕೆಗಳ ನಿರ್ಮಾಣ ಮಾಡಲಾಗಿದೆ. ಮುಖ್ಯ ವೇದಿಕೆಯಲ್ಲಿ ಬಿಎಸ್ವೈ, ಅಮಿತ್ ಶಾ, ಬಿವೈ ವಿಜೇಂದ್ರ ಸೇರಿದಂಗೆ ಮುಖ್ಯ ಗಣ್ಯರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೇದಿಕೆ ಬಲಭಾಗದಲ್ಲಿ ಮಠಾಧೀಶರು, ಎಡಭಾಗದಲ್ಲಿ ಪಕ್ಷದ ಹಾಲಿ ಮತ್ತು ಮಾಜಿ ಶಾಸಕರಿಗೆ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. 5 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲ ಅಭಿಮಾನಿ ಬಂಧುಗಳಿಗೆ, ವೇದಿಕೆ ಮೇಲಿರುವಂತಹ ಮುಖಂಡರುಗಳಿಗೆ 5 ಬೃಹದಾಕಾರದ ಕ್ಯಾಂಟರಿಂಗ್ ಕೌಂಟರ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ನೇರ ಪ್ರಸಾದದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿ ಮಾತನಾಡ್ತಾ ಇದ್ದಾರೆ. ಸಂಸದರು ತಿಳಿಸ್ತಾ, ಯೋಜನೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಹಳ ವರ್ಷದಿಂದ
ಈ ಯೋಜನೆ ನೆನೆಗುದಿಗೆ ಬಿತ್ತಿತ್ತು. ಯಜಮಾನರಾದಂಥ ನಿಜಲಿಂಗಪ್ಪ ಅವರ ಕಾಲದಿಂದ ನೆನೆಗುದಿ ಬಿದ್ದಂಥ ಈ ಯೋಜನೆಗೆ 2008ರಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣವೇ ಮೊಟ್ಟ ಮೊದಲನೆಯ ನಿರ್ಧಾರ ಈ ಮಧ್ಯ ಕರ್ನಾಟಕದ ಬಿಸಿಲಿನ ನಾಡಿಗೆ ತಂಪನ್ನು ಕೊಡಬೇಕು, ನೀರನ್ನು ಕೊಡಬೇಕು, ಕುಡಿಯೋ ನೀರನ್ನು ಕೊಡಬೇಕು ಅಂತ ಹೇಳಿ ನಿರ್ಣಯ ಮಾಡಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ವಾಣಿ ವಿಲಾಸಕ್ಕೆ 5 TMC ನೀರನ್ನು ಕೊಟ್ಟಿದ್ದರಿಂದ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಸಮೇತವಾಗಿ ಕುಡಿಯೋ ನೀರು, ನೀರಾವರಿಗೆ ನೀರು ಇವತ್ತು ಯಾರಾದರೂ ಕೊಟ್ಟಿದ್ರೆ, ಕೊಟ್ಟಂಥ ಭಗೀರಥ ಯಾರಾದರೂ ಇದ್ದರೆ ಅದು ನಮ್ಮ ನಾಯಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್. ವಿರೋಧ ಪಕ್ಷದಲ್ಲಿದ್ದಾಗ ಯಾತಕ್ಕಾಗಿ ಹೋರಾಟವನ್ನು ಮಾಡಿದ್ರು, ಅಧಿಕಾರಕ್ಕೆ ಬಂದಾಗ ಆ ಹೋರಾಟದ ಬೇಡಿಕೆಗಳಿಗೆ, ಆ ಯೋಜನೆಗಳಿಗೆ ಕಾಯಕಲ್ಪವನ್ನು ಕೊಟ್ಟು ಅವರ ಹೋರಾಟದ ಪ್ರಾಮಾಣಿಕತೆಯ ಪ್ರದರ್ಶನವನ್ನು ಮಾಡಿರುವಂಥದ್ದು ನಮ್ಮ ಧೀಮಂತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು. ಬಿಜಾಪುರದಲ್ಲಿ ಕೆರೆ ತುಂಬಿಸುವಂಥ ಯೋಜನೆ, ಶಿಗ್ಗಾಂವಿಯಲ್ಲಿ ಕೆರೆ ತುಂಬಿಸುವಂಥ ಯೋಜನೆ, ದಾವಣಗೆರೆಯ ರಾಜನಹಳ್ಳಿಯ ಕೆರೆ ತುಂಬಿಸುವಂಥ ಯೋಜನೆ, ಉಮ್ರಾಣಿ ಅಮೃತಪುರ ಯೋಜನೆ, ಚನ್ನಗಿರಿಯಲ್ಲಿ ಬಹಳ ಅದ್ದೂರಿಯಿಂದ ಪುರಪ್ರವೇಶ ಆಗಿದೆ ಶ್ರೀಯುತ BS ಯಡಿಯೂರಪ್ಪನವರು. ಅವರು 50 ವರ್ಷಗಳ ಕಾಲ ಈ ಸಮಾಜಕ್ಕಾಗಿ ತನ್ನ ಬದುಕನ್ನು ಮುಡುಪಾಗಿಟ್ಟದನ್ನು ಸಂಭ್ರಮಿಸೋದಕ್ಕೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಸೇರಲಿದ್ದಾರೆ. ನಾವೆಲ್ಲರೂ ಆ ಒಂದು ಕ್ಷಣವನ್ನು, ಆ ಗಳಿಗೆಯನ್ನು ಕಣ್ತುಂಬಿಸಿಕೊಳ್ಳಲು ಸಿದ್ಧವಾಗಿದ್ದೀವಿ. ಇದಕ್ಕೆ ರಾಜಕೀಯನ ಸೇರಿಸೋದು ಅಥವಾ ಮಿಶ್ರಣ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇವತ್ತು ಯಡಿಯೂರಪ್ಪನವರ ಅಭಿಮಾನೋತ್ಸವ, ಈ ಪಕ್ಷಾತೀತವಾಗಿ ಲಕ್ಷಾಂತರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಸಂಭ್ರಮದ ಕ್ಷಣ. ನಾನು ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸಿನಿಮಾ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಜೊತೆ ಕೆಲಸ ಮಾಡಿದಂಥದ್ದು, ಅವ್ರು ಬೆಳೆದಂಥ ರೀತಿ, ಆಮೇಲೆ ಅವರು ಪಟ್ಟಂಥ ಶ್ರಮನೆಲ್ಲ ತುಂಬ ಹತ್ತಿರದಲ್ಲಿ ನೋಡೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದನೋ, ಯಡಿಯೂರಪ್ಪನವರು ಹಾಕಿದಂಥ ಪ್ರತಿಯೊಂದು ಹೆಜ್ಜೆ ಇರಬಹುದು, ಅವರು ಎದುರಿಸಿದಂಥ ಪ್ರತಿಯೊಂದು ಸವಾಲು ಇರ್ಬೋದು. ಬಹುಶಃ ನಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನೇಕ ಹೆಣ್ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ಬದುಕು, ರಾಜಕೀಯ ಸಾಮಾಜಿಕ ಕ್ಷೇತ್ರದ ಬದುಕು ನಮಗೊಂದು ಪ್ರೇರಣೆ ಮತ್ತು ಶಕ್ತಿ. ಅವರ ಬದುಕಿನ ಎಲ್ಲ ಪುಟಗಳಲ್ಲೂ ಕೂಡ ನಾವು ಅವಲೋಕನವನ್ನು ಮಾಡಿದರೆ, ಬಹುಶಃ ಬಹಳ ವರ್ಷದಿಂದ ನಾನು ಅವರನ್ನು ಬಲ್ಲವಳಾದ ಕಾರಣ ಹೇಳ್ತಾ ಇದ್ದೇನೆ. ತಮಿಳುನಾಡು ರಾಜಕಾರಣದಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ಟಿವಿಕೆಗೆ ವಿಸಿಕೆ ಶಾಸಕರ ಬೇಷರತ್ ಬೆಂಬಲ ಸಿಕ್ಕಿತಾ? ಹಾಗಾದ್ರೆ ವಿಸಿಕೆ ಶಾಸಕರ ಸಹಿ ಪತ್ರ ವಿಜಯ್ಗೆ ಹಸ್ತಾಂತರವಾಯ್ತಾ? ಆ ಬೆಳವಣಿಗೆಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ. 118 ಶಾಸಕರ ಸಂಪೂರ್ಣ ಬೆಂಬಲವನ್ನ ಪಡೆದು ವಿಜಯ್ ಈಗ ಗವರ್ನರ್ ಭೇಟಿಗೆ ಬರ್ತಾ ಇದ್ದ. ಗವರ್ನರ್ ಕಚೇರಿಯತ್ತ ವಿಜಯ್ ದೌಡಾಯಿಸಿರೋದು. ಈ ಮೂಲಕವಾಗಿ ಇವತ್ತೇ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಆಗ್ತದೆ, ಅಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಗವರ್ನರ್ಗೆ 118 ಶಾಸಕರ ಸಹಿ ಉಳ್ಳ ಪತ್ರವನ್ನ ಕೊಡಲಿದ್ದಾರೆ ವಿಜಯ್. 4ನೇ ಬಾರಿ ಈಗ ವಿಜಯ್ ಗವರ್ನರ್ ಕಚೇರಿಯತ್ತ ಬರ್ತಾ ಇರುವುದು. ಕೊನೆಗೂ ವಿಸಿಕೆ ಕಡೆಯಿಂದ ಬೇಷರತ್ತ ಬೆಂಬಲ ಸಿಕ್ಕಿದೆಯಾ? ಹಾಗಾದ್ರೆ ಅಂದ್ರೆ ಯಾವುದೇ ರೀತಿಯಾದಂತಹ ಡಿಮ್ಯಾಂಡ್ಗಳು ಇಲ್ಲದೇನೆ, ಷರತ್ತುಗಳು ಇಲ್ಲದೇನೆ ಬೆಂಬಲವನ್ನ ಕೊಡ್ತಾ ವಿಸಿಕೆ 118 ಶಾಸಕರ ಸಂಪೂರ್ಣ ಬೆಂಬಲವನ್ನ ವಿಜಯ್ ಪಡೆದುಕೊಂಡ್ರ? ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಯಾಕಂದ್ರೆ ಗವರ್ನರ್ ಕಚೇರಿಯತ್ತ ಈಗ ವಿಜಯ್ ದೌಡಾಯಿಸ್ತಾ ಇರೋದು, ಬರ್ತಾ ಇರೋದು. ಇವತ್ತೇ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆಗ್ಲೇ ಸಿಕ್ಕಾಪಟ್ಟೆ ಲೇಟ್ ಆಗಿ ಹೋಗಿದೆ ಹಕ್ಕು ಮಂಡನೆಗಾಗಿ, ಸರ್ಕಾರ ರಚನೆಯ ಹಕ್ಕು ಮಂಡನೆಗಾಗಿ. ದಿನ ಕಳೆದಂತೆ ಒಂದೊಂದೇ ಬೆಳವಣಿಗೆಗಳು, ರಾಜಕಾರಣದ ಮಜಲುಗಳು ಬೇರೆ ಬೇರೆ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಇವತ್ತೇ